ಚಿಕ್ಕನಾಯಕನಹಳ್ಳಿಯಲ್ಲಿ ಕೃಷಿ ಇಲಾಖೆಯ ಸಮಗ್ರ ಪ್ರಗತಿ ಪರಿಶೀಲನಾ ಸಭೆ. ರೈತರಿಗೆ ಯೋಜನೆಗಳ ಸೌಲಭ್ಯಗಳು ಸಮಯಕ್ಕೆ ತಲುಪುವಂತೆ ಸುರೇಶ್ ಬಾಬು ಅವರು ಸೂಚನೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೃಷಿ ಇಲಾಖೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ರೈತಪರ ಯೋಜನೆಗಳ ಅನುಷ್ಠಾನದ ಕುರಿತು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರ ಅಧ್ಯಕ್ಷತೆಯಲ್ಲಿ ಸಮಗ್ರ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾದ ಲಕ್ಷ್ಮಣ್ ಎಸ್ ಕಳ್ಳೆನ್ನವರ್, ಸಹಾಯಕ ಕೃಷಿ ನಿರ್ದೇಶಕರಾದ ಶಿವರಾಜ್ ಕುಮಾರ್ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಳಿಸಿರುವ ವಿವಿಧ ಯೋಜನೆಗಳ ಪ್ರಗತಿಯನ್ನು ಅಧಿಕಾರಿಗಳು ವಿವರಿಸಿದರು. ಸೂಕ್ಷ್ಮ ನೀರಾವರಿ ಯೋಜನೆಯಡಿ ಒಟ್ಟು 9,057 ರೈತರಿಗೆ ತುಂತುರು ನೀರಾವರಿ ಘಟಕಗಳನ್ನು ವಿತರಿಸಲಾಗಿದ್ದು, ಕೃಷಿ ಯಾಂತ್ರೀಕರಣ ಯೋಜನೆಯಡಿ 650 ಕೃಷಿ ಯಂತ್ರೋಪಕರಣಗಳನ್ನು ರೈತರಿಗೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಕೃಷಿ ಭಾಗ್ಯ ಯೋಜನೆಯಡಿ 622 ಕೃಷಿ ಹೊಂಡಗಳನ್ನು ನಿರ್ಮಿಸಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಸಾಧನೆ ಮಾಡಿರುವುದು ಗಮನಾರ್ಹವಾಗಿದೆ ಎಂದು ಅಧಿಕಾರಿಗಳು ವಿವರಿಸಿದರು. ಬಿತ್ತನೆ ಬೀಜ ವಿತರಣಾ ಯೋಜನೆಯಡಿ 2023-24ನೇ ಸಾಲಿನಲ್ಲಿ 8,771, 2024-25ನೇ ಸಾಲಿನಲ್ಲಿ 28,097 ಹಾಗೂ 2025-26ನೇ ಸಾಲಿನಲ್ಲಿ 24,542 ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ವಿತರಿಸಲಾಗಿದೆ. ಜೊತೆಗೆ ಸಮಗ್ರ ಪೀಡೆ ನಿರ್ವಹಣೆ ಹಾಗೂ ಸಮಗ್ರ ಮಣ್ಣು ನಿರ್ವಹಣೆಗೆ ಸಂಬಂಧಿಸಿದ ಪರಿಕರಗಳನ್ನು ರೈತರಿಗೆ ಒದಗಿಸಲಾಗುತ್ತಿದ್ದು, ನೀರಿನ ಸಂರಕ್ಷಣೆ ಮತ್ತು ಸಂಗ್ರಹಣೆಗಾಗಿ ಗೋಕಟ್ಟೆ, ನಾಲಾಬಂಡ್ ಹಾಗೂ ಚೆಕ್ ಡ್ಯಾಂ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಪ್ರಾತ್ಯಕ್ಷಿಕೆ ಯೋಜನೆಯಡಿ ಹೆಸರು, ಅಲಸಂಡೆ, ತೊಗರಿ, ರಾಗಿ, ಸಾಮೆ, ಹರಳು ಹಾಗೂ ಕಡಲೆ ಸೇರಿದಂತೆ ವಿವಿಧ ಬೆಳೆಗಳಿಗೆ 2,971 ಹೆಕ್ಟೇರ್ ಪ್ರದೇಶದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಲಾಗಿದ್ದು, 5,210 ರೈತರಿಗೆ ಅಗತ್ಯ ಪರಿಕರಗಳನ್ನು ವಿತರಿಸಲಾಗಿದೆ. ಅಲ್ಲದೆ ವಿವಿಧ ಯೋಜನೆಗಳಡಿ 5,825 ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆ ನಡೆಸಿ ಅದರ ಫಲಿತಾಂಶಗಳನ್ನು ರೈತರಿಗೆ ವಿತರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರೈತರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯಗಳು ಪರಿಣಾಮಕಾರಿಯಾಗಿ ಹಾಗೂ ನಿಗದಿತ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕು. ಯೋಜನೆಗಳ ಅನುಷ್ಠಾನವನ್ನು ಇನ್ನಷ್ಟು ವೇಗಗೊಳಿಸಿ ಅರ್ಹ ರೈತರಿಗೆ ಗರಿಷ್ಠ ಪ್ರಯೋಜನ ದೊರೆಯುವಂತೆ ಕಾರ್ಯನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಪ್ರಗತಿ, ರೈತರಿಗೆ ಸೌಲಭ್ಯಗಳ ವಿತರಣೆ ಹಾಗೂ ಮುಂದಿನ ಕಾರ್ಯಯೋಜನೆ ಕುರಿತು ಸಮಗ್ರವಾಗಿ ಚರ್ಚೆ ನಡೆಸಲಾಯಿತು. ವರ್ಷ ಪೂರ್ತಿ ಇರ್ತದಲ್ಲ, ನೀರು ಬಿಡಿಸ್ಬೇಕು. ಅದ್ರ ಜೊತೆಗೆ ಗಪ್ಪಿ ಗ್ಯಾಂಬೋಸ್ 2 ಮೀನು ಬಿಡಿಸಿ, ಸೊಳ್ಳೆ ನಿಯಂತ್ರಣ ಅವು ಸ್ವಲ್ಪ ಬಿಡಿಸ್ತಾರೆ. ಅವು ಷೇರ್ದಾರರು ಇರ್ತಾರಲ್ಲ ಸರ್, ಇದು ಗ್ರೂಪ್ ಅವ್ರಿಗೆಲ್ಲ ಇದನ್ನು ತಿಂಗಳ ನಾನು ಮಾಡ್ತಾ ಬರ್ತಾ ಇದ್ದೀನಿ ಸರ್. 27,460 ಫೋನ್ ನಂಬರ್ ಇದೆ ಸರ್. ಹಾಗೆ ಗ್ರೂಪ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಇಲಾಗಿದೆ ಮುಂಚೆ ಜರ್ಮಿನೇಷನ್ ಟೆಸ್ಟ್ ಇದೆಲ್ಲ ಮಾಡಿದ್ದೆ ಸರ್. ಕ್ವಾಲಿಟಿ ಸ್ಯಾಂಪಲ್ ಕಳಿಸ್ತೀವಿ ಸರ್. ಬಿಫೋರ್ ನಮ್ಮ ಸ್ಯಾಂಪಲ್ನು ನಮ್ಮ ಕಚೇರಿಯಲ್ಲಿ ಫಸ್ಟ್ ಜರ್ಮಿನೇಷನ್ ಟೆಸ್ಟ್ ಹಾಕಿಬಿಟ್ಟಿರ್ತೀವಿ ಸರ್. ಇದು ಸರ್ ಇಳುವರಿ ಹೆಂಗೆ ಬಂದಿದೆ ಅನ್ನೋದು CC ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಇಳುವರಿ ನಡೆಸಿ ಅದಕ್ಕೆ ಇದು ಎಲ್ಲರೂ ಇರ್ತೀವಿ ಸರ್. RDPR, ರೆವಿನ್ಯೂರು ಎಲ್ಲರೂ ಇರ್ತೀವಿ ಸರ್. ಕಟಾವು ಸರ್ ಯೂಶ್ವಲಿ ಏನು ಮಾಡ್ತಾರೆ, ಕಟಾವು ಸರಿ ಮಾಡಿಲ್ಲ ಅಂತಾರಲ್ಲ. ಈಗ ಸರ್ ಒಂದು 5 ವರ್ಷದಿಂದ ಆ ಜಮೀನಿಗೆ ಹೋದ್ರೆ ಮಾತ್ರ ಯಾಕೆ ಆ್ಯಕ್ಟಿವೇಟ್ ಆಗುತ್ತೆ ಸರ್. ಅವತ್ತೇ ಫೋಟೋ ಹೊಡ್ಕೊಂಡು ಅವತ್ತೇ ವೀಡಿಯೋ ಮಾಡೋದು. ಮುಂಚೆ ಏನು ಮಾಡ್ತೀವಿ, ಒಂದು ತಿಂಗಳಾದ್ಮೇಲೆ ಹೋಗ್ತಿರ್ತೀವಿ. 5 ವರ್ಷ ಹಿಂದೆ ಸರ್. ಈಗೆಲ್ಲ ಡಿಜಿಟಲೈಸ್ ಆಗಿದೆ ಸರ್. ಫೋಟೋದಲ್ಲಿ ಅದನ್ನು ಮೆನ್ಷನ್ ಮಾಡ್ಬೇಕು ಸರ್. ಹಾಗಾಗಿ ಏನು ವ್ಯತ್ಯಾಸ ಆಗಲ್ಲ. ರೈತರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ ಸರ್. ಅವ್ನು ಮೇಲೆ ಬರೋಕ್ಕೆ ಆಗೋದೇ ಇಲ್ಲ. ರೈತರು ಮುಂದೆ ಬರಲಿ ಅಂತ ಸರ್ ಮೊದಲು 40 ಮತ್ತು ಡಿಸೆಟಿಂಗ್ ಮಾಡಬೇಕಾಗುತ್ತೆ. ಶಿಲ್ಟು ಆಟೋಮೆಟಿಕ್ಕಾಗಿ ಇದು ಈ ಶಿಲ್ಟು ಯೂಸ್ಫುಲ್ ಇರುತ್ತೆ ಗಿಡಗಳಿಗೆ ಹಾಕೋಕ್ಕೆ. ಎಲ್ಲ ಎಲೆಗಳು ಎಲ್ಲ ಬರ್ತಾವಲ್ಲ ಸರ್, ಅವೆಲ್ಲ ಅಲ್ಲಿ ಕೊಳತ್ಕೊಂತವೆ. ಅದು ನೆಕ್ಸ್ಟ್ ಇಯರ್ ಚೆನ್ನಾಗಾಗುತ್ತೆ. ಮ್ಯಾಟ್ಸ್ ಇದ್ರಾಗೂ ಇದೆ ಸರ್. ಕೋಮ್ಯಾಟ್ಸು ಈ ಸತಿ ಸರ್.
ಅದರದ್ದು ಗ್ರಿಪ್ ಇರುತ್ತೆ ಅಂದರೆ ಸುಮಾರು ಬೇಡಿಕೆ. ಅಂದರೆ ಈಗ ಏನು ರಿಪೇರ್ ತಯಾರಿ ಮಾಡಿದ್ದಾರೆ ಸರ್, ಮನೆಗೆ ಹೋಗಿ ಒಂದೊಂದು ಬುಕ್ ಬೇಕು ಸರ್. ಅವ್ರು ಏನು ಬೇಡಿಕೆ ಕೊಟ್ಟಿದ್ರೆ ಆ ಥರ NGO ಹತ್ರ ಬೇಡಿಕೆ ಇಟ್ಟದ್ದು ಸರ್. ಇವೆಲ್ಲ ಈ ಸರಿ ಕೊಡೋದಕ್ಕೆ ರಾಗಿ ಮಿಷನ್ ರಾಗಿ 18 MB ಸರ್. ಸರ್ PMFL ಇನ್ನೂ ಸಾಕಷ್ಟು ಅವಕಾಶ ಸೆಪ್ಟೆಂಬರ್ವರೆಗೆ ಐತಿ ಸರ್ ಅದು. ಓಕೆ. ಲಾಸ್ಟ್ ಟೈಮ್ 119 ಕೊಟ್ಟಿದ್ದೀವಿ. PMFL ವ್ಯಾಲ್ಯೂಯೇಷನ್ ಸರ್, ರಾಗಿದಾಗಿರ್ಬೋದು, ಮಸಾಲೆದು, ಎಣ್ಣೆಗಾನ ಇವಕ್ಕೆಲ್ಲದಕ್ಕೆ 15 ಲಕ್ಷವರೆಗೆ ಸಬ್ಸಿಡಿ ಸರ್. ಅದೇ ಎಲ್ಲೂ ನಿಮ್ಮಲ್ಲಿ ಫೀಲ್ಡಲ್ಲೆಲ್ಲೂ ನಮ್ಮವರು ರೈತರಿಗೆ ತೊಂದರೆ ಆಗಬಾರ್ದು. ಮತ್ತು ಯಾವಾಗ ಸಡನ್ನಾಗಿ ಮಳೆ ಬರ್ತದೋ, ಯಾವ ಭಾಗದಲ್ಲಿ ಬರ್ತದೋ ಗೊತ್ತಿಲ್ಲ. ಈಗ ಒಂದೇ ಕಡೆ ಬರಲ್ಲ ನಮ್ಮಲ್ಲಿ ಮಳೆ. ಇದನ್ನು ನೋಡ್ತಾ ಇದ್ದೀವಲ್ಲ, ಒಂದು ಕಡೆ ಉಳಿಯಾರ ಭಾಗದಲ್ಲಿ ಒಂದು ಸಲ ಬಂದರೆ ಈ ಕಡೆ ಒಂದು ಸಲ, ಈ ಥರ ಫ್ಲಕ್ಚುಯೇಷನ್ಸ್ ಇದೆ. ಯಾವ ಭಾಗದ ರೈತರಿಗೆ ಯಾವ ಸಮಯಕ್ಕೆ ಏನು ಬೇಕು ಅಲ್ಲಿ ನಾವೆಲ್ಲರೂ ರೆಡಿ ಇರೋಣ. ಅಲ್ಲಿ ಬೀಜ ಗೊಬ್ಬರಗಳನ್ನು ಕೊಡೋದಕ್ಕೆ ನಾವು ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿರೋಣ. ಸೆಪ್ಮೀಸಲ್ಲಿ ಏನಾದ್ರು ತಗೋಬೋದಾ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮಗೆ. ಇನ್ನೇನು ನಿಮ್ಮಲ್ಲಿ ರಾಗಿ ಇದಕ್ಕೆಲ್ಲ ಏನಿಲ್ಲ, ಬಟ್ ನಾವು ಇದೇನಾದ್ರು ನಾವೊಂದು ಇದಕ್ಕೆ ಪ್ಲ್ಯಾನ್ ಮಾಡ್ಬೋದಂತ. ಎಂಥದ್ದು ಸಾವೆ ನವಣೆ ಇವೆಲ್ಲ ಇದಾವಲ್ಲ, ಎಂಥದ್ದು ಅದು ಒಂದಿದೆ 50 ಲಕ್ಷದವ್ರದ್ದು. ಅದು ಈಗ ಮಳೆ ಚೆನ್ನಾಗಿ ಬಂತು ಅಂದರೆ ಸರ್, ಯಾರು ಸಾವಿರವನಿಗೆ ಆಗಲ್ಲ ಸರ್. MSP ಒಳ್ಳೆ ದರ ಇದೆಯಲ್ಲ ಸರ್, ರಾಗಿಗೆ ಎಲ್ಲ ರಾಗಿಗೆ ಹೋಗ್ಬಿಡ್ತಾರೆ ಸರ್. ರಾಗಿ ದುಡ್ಡು ಮತ್ತು ದನಗೆ ಒಳ್ಳೆ ಅದ್ರಲ್ಲಿ ದುಡ್ಡು ಆಗಲ್ಲ. ಹೌದು ಸರ್, ಅದ್ರ ದುಡ್ಡು ಅಷ್ಟು ದನಗಳು ಹಾಲು ಕೊಡಲ್ಲ ಅಂತೇಳಿ ಪ್ರಿಫರ್ ಮಾಡಲ್ಲ ಸರ್. ಶಾಸಕರು ನಮ್ಮ ಕಚೇರಿಗೆ ಬಂದು ಎಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಿರ್ತಾರೆ. ಮುಂದೆ ಸಹ ಇಲಾಖೆ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು, ರೈತರಿಗೆ ಸ್ಪಂದಿಸಿ ಅಂತ ಹೇಳಿದ್ದಾರೆ. ಮನೆ ಶಾಸಕರಿಗೆ ವೈಯಕ್ತಿಕವಾಗಿ ಹಾಗೂ ಕೃಷಿ ಇಲಾಖೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ. ಹಾಗೆ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಬಂದಿದ್ದಾರೆ, ಅವರಿಗೂ ಸಹ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ. ಆರೋಗ್ಯ ಬೇಡ, ಇದು ಸಾಕು, ಇದು ಚೆನ್ನಾಗಿದೆ. ಅವ್ರಿಗೆ ಸಾಹೇಬ್ರಿಗೆ ಬನ್ನಿ, ನೀವು ಬನ್ನಿಲ್ಲ. ಕೂರ್ಗೆ ಅಂತೀವ? ಕೂರ್ಗೆ ಸರ್, ಅದೇ ಸರ್. ಈಗ ಜನರಲ್ ಅಲ್ಲಿ ಏನೇನು ಗೊತ್ತಲು ಮಾಡಿದಾರೆ ಅಂತ ಅದೇ ಕೂರ್ಗಿನಲ್ಲಿ ಬಿತ್ತನೆ ಮಾಡಿದೆ ಸರ್. 5 ರಿಂದ 6 kg ಬಿತ್ತನೆ ಬೀಜ ಇಲ್ಲಿ ಬಂದು